ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2018ರಲ್ಲಿ ತೆರೆಕಂಡ ದಿ ಕಾನ್ವೆಂಟ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1659ರ ಇಂಗ್ಲೆಂಡ್ನಲ್ಲಿ. ಆಗ ನಮಗೆ ಒಂದು ಜೈಲಿನಲ್ಲಿ ಬಂದಿಯಾಗಿರುವ ಪರ್ಸೆಫನಿ ಎಂಬ ಹುಡುಗಿ ಕಾಣ್ತಾಳೆ. ಅವಳ ದೇಹದ ಮೇಲಾಗಿರುವ ಗಾಯಗಳಿಂದ ನಮಗೆ ಗೊತ್ತಾಗುವುದೇನೆಂದರೆ ಈಕೆಗೆ ಇವರು ತುಂಬ ಟಾರ್ಚರ್ ಕೊಡುತ್ತಿದ್ದಾರೆ ಎಂದು. ನಂತರ ಅವಳನ್ನು ಕೋರ್ಟ್ಗೆ ಒಪ್ಪಿಸುತ್ತಾರೆ. ಆಗಲೂ ನಮಗೆ ಪರ್ಸೆಫನಿ ಏನು ತಪ್ಪು ಮಾಡಿದ್ದಾಳೆ ಎಂದು ಗೊತ್ತೇ ಆಗುವುದಿಲ್ಲ. ಆಗ ಜಡ್ಜ್ ಅವಳನ್ನು ಮಾತನಾಡಿಸ್ತಾರೆ. ಆದರೆ ಪರ್ಸೆಫನಿ ಮಾತನಾಡದ ಕಾರಣ ಜಡ್ಜ್ ಅವಳಿಗೆ ಮರಣ ದಂಡನೆ ಶಿಕ್ಷೆ ಕೊಟ್ಟು ಇವಳನ್ನು ಬೆಂಕಿಯಿಂದ ಜೀವಂತವಾಗಿ ಸುಟ್ಟು ಬಿಡಿ ಎಂದು ತೀರ್ಪು ಕೊಡ್ತಾರೆ. ಆಗ ಅಲ್ಲಿಗೆ ಸಿಸ್ಟರ್ ಮಾರ್ಗರೆಟ್ ಎಂಬ ನನ್ ಬರ್ತಾರೆ. ಈಕೆ ಒಂದು ಕಾನ್ವೆಂಟ್ ಅನ್ನು ನಡೆಸುತ್ತಿರುತ್ತಾರೆ. ಇವರ ಮುಖ್ಯ ಉದ್ದೇಶ ಪಾಪ ಮಾಡಿರುವ ಪಾಪಿಗಳನ್ನು ಸರಿ ಮಾರ್ಗದಲ್ಲಿ ನಡೆಸಿ ಅವರಿಗೆ ಆಶ್ರಯ ಕೊಡುವುದಾಗಿರುತ್ತದೆ. ಹಾಗಾಗಿ ಅಲ್ಲಿಗೆ ಬಂದ ಅವರು ಜಡ್ಜ್ ಜೊತೆ ಮಾತನಾಡಿ ಅವರನ್ನು ಒಪ್ಪಿಸಿ ಪರ್ಸೆಫನಿಯನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾರೆ. ಹೀಗೆ ಅವರು ಪರ್ಸೆಫನಿಯನ್ನು ಕಾನ್ವೆಂಟ್ನ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಾಗ ಒಂದು ಮಹಿಳೆಯನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿರುವ ಶವ ನಮಗೆ ಕಾಣುತ್ತದೆ. ಆಗ ಪರ್ಸೆಫನಿ ಸಿಸ್ಟರ್ ಮಾರ್ಗರೆಟ್ ನನ್ನನ್ನು ಕಾಪಾಡದೆ ಹೋಗಿದ್ದರೆ ತನಗೂ ಇದೇ ಪರಿಸ್ಥಿತಿ ಬರುತ್ತಿತ್ತು ಎಂದು ಅಂದುಕೊಳ್ತಾಳೆ. ಹೇಗೆ ಅವರು ಕಾನ್ವೆಂಟ್ಗೆ ಬರ್ತಾರೆ. ಆ ಕಾನ್ವೆಂಟ್ ನೋಡಲು ತುಂಬ ಹಳೆಯ ಕಾಲದಾಗಿದ್ದು ಪರ್ಸೆಫನಿ ಅದರ ಒಳಗೋದಾಗ ಸ್ವಲ್ಪ ಹೆದರುತ್ತಾಳೆ. ನಂತರ ಪರ್ಸೆಫನಿಗೆ ಅಲ್ಲಿನ ಸಿಸ್ಟರ್ಸ್ ಎಲ್ಲ ಪರಿಚಯವಾಗ್ತಾರೆ. ಅವರೆಲ್ಲ ನನ್ನ ಮಾರ್ಗರೆಟ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಹಾಗೆಯೇ ಪರ್ಸೆಫನಿಗೆ ಅವಳ ರೂಮ್ ತೋರಿಸಿ ಹೊರಡುತ್ತಾರೆ. ಮರುದಿನ ಪರ್ಸೆಫನಿಯ ರೂಮ್ಗೆ ಕ್ಯಾಥರಿನ್ ಎಂಬ ಸಿಸ್ಟರ್ ಬರ್ತಾಳೆ. ಆಕೆ ಪರ್ಸೆಫನಿ ಜೊತೆ ತುಂಬ ಚೆನ್ನಾಗಿ ಮಾತನಾಡ್ತಾಳೆ. ಆಗ ನಮಗೆ ಸಿಸ್ಟರ್ ಮಾರ್ಗರೆಟ್ ಎಂದರೆ ಎಲ್ಲರೂ ತುಂಬ ಹೆದರುತ್ತಾರೆ ಎಂದು ಗೊತ್ತಾಗುತ್ತದೆ. ನಂತರ ಪರ್ಸೆಫನಿಯನ್ನು ಸಿಸ್ಟರ್ ಫ್ರಾನ್ಸಿಸ್ ಎನ್ನುವವಳು ಕಾನ್ವೆಂಟ್ನ ಗಾರ್ಡನ್ಗೆ ಕರೆದುಕೊಂಡು ಹೋಗ್ತಾಳೆ. ನಂತರ ಅವಳಿಗೆ ಹಲವಾರು ವರ್ಷಗಳಿಂದ ಸಾಯುತ್ತಿರುವ ತಮ್ಮ ಕಾನ್ವೆಂಟ್ನ ಸಿಸ್ಟರ್ಸ್ಗಳ ಸಮಾಧಿಯನ್ನು ತೋರಿಸುತ್ತಾಳೆ. ಹೀಗೆ ಪರ್ಸೆಫನಿ ಗಾರ್ಡನ್ನಲ್ಲಿ ಕೆಲಸ ಮಾಡುವಾಗ ಅಲ್ಲಿಗೆ ಎಲಿಸ್ ಎಂಬ ಹುಡುಗ ಬರ್ತಾನೆ. ಬಂದ ಅವನು ಕ್ಯಾಥರಿನ್ ಎಲ್ಲಿ ಎಂದು ಅವಳ ಜೊತೆ ಮಾತನಾಡ್ತಾನೆ. ಅದನ್ನು ನೋಡಿದ ಸಿಸ್ಟರ್ ಫ್ರಾನ್ಸಿಸ್ ಪರ್ಸೆಫನಿಯನ್ನು ಎಳೆದುಕೊಂಡು ಹೋಗಿ ಸಿಸ್ಟರ್ ಮಾರ್ಗರೆಟ್ನ ಮುಂದೆ ನಿಲ್ಲಿಸುತ್ತಾಳೆ. ಪರ್ಸೆಫನಿ ಆ ಹುಡುಗನ ಜೊತೆ ಮಾತನಾಡುತ್ತಿದ್ದಳು ಎಂದು ಆ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಹೇಳ್ತಾಳೆ. ಆಗ ಸಿಸ್ಟರ್ ಮಾರ್ಗರೆಟ್ ಪರ್ಸೆಫನಿಯ ಕೆನ್ನೆಗೆ ಹೊಡೆದು ಅವಳ ಮೇಲೆ ತಣ್ಣೀರನ್ನು ಸುರಿದು ನಂತರ ಅವಳನ್ನು ಒಂದು ಸೆಲ್ನಲ್ಲಿ ಲಾಕ್ ಮಾಡ್ತಾರೆ. ಆಗ ಪರ್ಸೆಫನಿ ಜೋರಾಗಿ ಅಳುವಾಗ ಅವಳನ್ನು ಯಾರೋ ಮುಟ್ಟುತ್ತಾರೆ. ಭಯದಿಂದ ತಿರುಗಿ ನೋಡಿದರೆ ಆ ರೂಮ್ನಲ್ಲಿ ಯಾರು ಕೂಡ ಇರುವುದಿಲ್ಲ. ಇತ್ತ ಎಲಿಸ್ ಅಲ್ಲಿಂದ ಹೋಗುವಾಗ ಅವನಿಗೆ ಬ್ಲಾಕ್ ಡ್ರೆಸ್ ಹಾಕಿಕೊಂಡಿರುವ ನನ್ ಕಾಣ್ತಾಳೆ. ಆಕೆ ಹೇಳ್ತಾಳೆ, ಈ ಕಾನ್ವೆಂಟ್ನ ಕಡೆ ಓಡಾಡಬೇಡ, ಇದರಿಂದ ನೀನು ಸಾಯುವೆ, ಈ ಕಾನ್ವೆಂಟ್ನಿಂದ ದೂರವಿರು ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಪರ್ಸೆಫನಿಯನ್ನು ರಿಲೀಸ್ ಮಾಡ್ತಾರೆ. ಆಗ ಕ್ಯಾಥರಿನ್ ಎಲಿಸ್ನನ್ನು ನಾನು ಇಷ್ಟಪಡುತ್ತಿರುವ ವಿಷಯವನ್ನು ಪರ್ಸೆಫನಿಗೆ ಹೇಳ್ತಾಳೆ. ಹಾಗೆಯೇ ಕ್ಯಾಥರಿನ್ ಮತ್ತೊಂದು ಮಾತನ್ನು ಹೇಳ್ತಾಳೆ. ಅದೇನೆಂದರೆ ನಾವಿರುವ ಈ ಕಾನ್ವೆಂಟ್ ಪವಿತ್ರ ಸ್ಥಳವಲ್ಲ, ಇದು ಶಾಪಗ್ರಸ್ತವಾಗಿದೆ. ಹಲವಾರು ವರ್ಷಗಳ ಹಿಂದೆ ಈ ಕಾನ್ವೆಂಟ್ನಲ್ಲಿ ಯಾವುದೋ ಕೆಟ್ಟ ಘಟನೆ ನಡೆದಿದೆ ಎಂದು ಊರ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಅವಳಿಗೆ ಹೇಳ್ತಾಳೆ. ನಂತರ ಪರ್ಸೆಫನಿಯನ್ನು ಸಹಾಯಕ್ಕಾಗಿ ಎಂದು ಒಂದು ರೂಮ್ಗೆ ಕಳಿಸುತ್ತಾರೆ. ಆ ರೂಮ್ ಯಾವುದೆಂದರೆ ಅನಾರೋಗ್ಯದಿಂದ ಬಳಲುತ್ತಿರುವ ನನ್ಗಳನ್ನು ನೋಡಿಕೊಳ್ಳುವ ರೂಮ್. ಆಗ ಪರ್ಸೆಫನಿ ಅಲ್ಲಿದ್ದವರಿಗೆ ಏನಿದೆಂದು ಕೇಳ್ತಾಳೆ. ಅದಕ್ಕೆ ಅವರು ನಮ್ಮ ಕಾನ್ವೆಂಟ್ನ ಸಿಸ್ಟರ್ಸ್ಗಳಿಗೆ ಹಲವಾರು ವರ್ಷಗಳಿಂದ ಯಾವುದೋ ವಿಚಿತ್ರ ರೀತಿಯ ಜ್ವರ ಬರುತ್ತಿದೆ. ಆ ಜ್ವರ ಬಂದರೆ ಅವರು ಬದುಕುತ್ತಿಲ್ಲ, ಅವರನ್ನು ಕಾಪಾಡಲು ಕೂಡ ನಮ್ಮಿಂದ ಆಗುತ್ತಿಲ್ಲವೆಂದು ಹೇಳ್ತಾರೆ. ಹೇಗೆ ಪರ್ಸೆಫನಿ ಅಲ್ಲಿನ ಕೆಲಸ ಮಾಡಲು ಹೋದಾಗ ಅಲ್ಲಿದ್ದ ಕಾಯಿಲೆಯ ಮಹಿಳೆ ರಕ್ತದ ವಾಂತಿ ಮಾಡ್ತಾಳೆ. ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದ್ದರು ಪರ್ಸೆಫನಿಯನ್ನು ಆಕೆ ನೋಡುತ್ತಾ ಜೋರಾಗಿ ಕಿರುಚಿಕೊಳ್ತಾಳೆ. ಅದನ್ನು ನೋಡಿದ ಪರ್ಸೆಫನಿಗೆ ತುಂಬಾ ಭಯವಾಗಿ ಅಲ್ಲಿಂದ ಹೊರಬಂದಾಗ ಆ ಅನಾರೋಗ್ಯದ ಮಹಿಳೆ ಸತ್ತು ಹೋಗ್ತಾಳೆ. ರಾತ್ರಿ ಸಮಯದಲ್ಲಿ ಪರ್ಸೆಫನಿ ಮತ್ತು ಕ್ಯಾಥರಿನ್ ಮಾತನಾಡುತ್ತಾ ಕ್ಯಾಥರಿನ್ ಪರ್ಸೆಫನಿಯ ಮನೆಯವರ ಬಗ್ಗೆ ಕೇಳಿ ನೀನು ಇಲ್ಲಿಗೆ ಬರಲು ಏನು ಕಾರಣ ಎಂದು ಕೇಳ್ತಾಳೆ.
ಆಗ ಪೆರ್ಸೆಫನಿ ಕ್ಯಾಥರಿನ್ಗೆ ಹೀಗೆ ಹೇಳ್ತಾಳೆ, ನಾನು ಮತ್ತು ನನ್ನ ತಂದೆ ತಾಯಿ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸವಿದ್ದು ನನ್ನ ತಂದೆ ತಾಯಿ ನನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದರು. ಹೀಗೆ ಇರಬೇಕಾದರೆ ಒಂದು ದಿನ ನನಗೊಂದು ಕೆಟ್ಟ ಕನಸು ಬಿತ್ತು. ಅದೇನೆಂದರೆ ನಮ್ಮ ಮನೆಗೆ ಬೆಂಕಿ ಹತ್ತಿಕೊಂಡು ನನ್ನ ತಾಯಿ ಜೀವಂತವಾಗಿ ಸುಟ್ಟು ಸಾಯುವ ಕೆಟ್ಟ ಕನಸು. ನಾನೀ ಕನಸನ್ನು ನನ್ನ ತಂದೆ ತಾಯಿಗೆ ಹೇಳಿದೆ. ಆಗ ಅವರು ಇದು ಬರೀ ಕನಸಷ್ಟೇ ಎಂದು ನನಗೆ ಸಮಾಧಾನ ಮಾಡಿದರು. ವಿಚಿತ್ರವೇನೆಂದರೆ ನನಗೆ ಕನಸು ಬಂದ ದಿನವೇ ನಮ್ಮ ಮನೆಗೆ ಬೆಂಕಿ ಬಿದ್ದು ಕನಸಿನಲ್ಲಿ ನಡೆದ ಹಾಗೆಯೇ ನನ್ನ ತಾಯಿ ಸತ್ತು ಹೋದರು. ಅದನ್ನು ನೋಡಿದ ನನ್ನ ತಂದೆ ಇದಕ್ಕೆ ಕಾರಣ ನೀನೇ ಎಂದು ನನ್ನನ್ನು ದೂಷಿಸಿದರು. ಈ ವಿಷಯ ತಿಳಿದ ಊರಿನವರು ನನಗೆ ವಿಟ್ಚ್ ಎಂಬ ಪಟ್ಟ ಕಟ್ಟಿದರು. ನನ್ನಿಂದ ತಪ್ಪಾಗುತ್ತದೆ, ನಾನು ಶಾಪದ ಹುಡುಗಿ ಎಂದು ನನ್ನನ್ನು ಜೈಲಿಗೆ ಹಾಕಿ ನನ್ನನ್ನು ಕೂಡ ಬೆಂಕಿಯಿಂದ ಸಾಯಿಸಲು ಮುಂದಾದರು. ಆಗ ಸಿಸ್ಟರ್ ಮಾರ್ಗರೇಟ್ ನನ್ನನ್ನು ಕಾಪಾಡಿ ಇಲ್ಲಿಗೆ ಕರೆದುಕೊಂಡು ಬಂದರು ಎಂದು ಹೇಳ್ತಾಳೆ. ನಂತರ ಕ್ಯಾಥರಿನ್ ಅವಳ ಜೊತೆ ಮಾತನಾಡಿ ಅಲ್ಲಿಂದ ಹೋದ ಮೇಲೆ ಪೆರ್ಸೆಫನಿಗೆ ತನ್ನ ರೂಮ್ನ ಗೋಡೆಯ ಮೇಲೆ ಹೊಳೆಯುತ್ತಿರುವ ಕಣ್ಗಳು ಕಾಣುತ್ತವೆ. ಏನವು ಎಂದು ಅವಳು ಗಾಬರಿಯಾಗುವಾಗ ಅವಳ ಎದುರಿಗೆ ಒಂದು ಎವಿಲ್ ಎಂಟಿಟಿ ಬರುತ್ತದೆ. ಬಂದ ಆ ಎವಿಲ್ ಅವಳನ್ನು ತನ್ನ ವಶ ಮಾಡಿಕೊಳ್ಳಲು ನೋಡಿದಾಗ ಅತಿಯಾಗಿ ಹೆದರಿದ ಪೆರ್ಸೆಫನಿ ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ನಂತರ ತನ್ನ ರೂಮ್ಗೆ ಹೋಗದೆ ರೂಮ್ನ ಹೊರಗಡೆಯೇ ಕಾಲ ಕಳೆಯುತ್ತಾಳೆ. ಮರುದಿನ ಪೆರ್ಸೆಫನಿ ಹೊರಗಡೆ ಕೆಲಸ ಮಾಡುವಾಗ ಅಲ್ಲಿಗೆ ಎಲಿಸ್ ಬರ್ತಾನೆ. ಬಂದ ಅವನು ಬ್ಲ್ಯಾಕ್ ನನ್ ಹೇಳಿದ ಮಾತನ್ನು ಹೇಳಿ ಹೀಗೆ ಹೇಳ್ತಾನೆ, ನೀನು ಮತ್ತು ಕ್ಯಾಥರಿನ್ ಈ ಕಾನ್ವೆಂಟ್ನಿಂದ ಹೊರಬನ್ನಿ, ಈ ಕಾನ್ವೆಂಟ್ ತುಂಬ ಡೇಂಜರ್ ಎಂದು ಹೇಳುತ್ತಿದ್ದಾರೆ ಎಂದು ಹೇಳ್ತಾನೆ. ಆಗ ಪೆರ್ಸೆಫನಿ ಕಾನ್ವೆಂಟ್ನಲ್ಲಿ ನಡೆಯುತ್ತಿರುವ ಭಯಾನಕ ಘಟನೆಗಳ ಬಗ್ಗೆ ಹೇಳಿದಾಗ ಎಲಿಸ್ ಈ ಕಾನ್ವೆಂಟ್ ಹಿಸ್ಟರಿ ಬಗ್ಗೆ ತಿಳಿದುಕೊಳ್ಳಬೇಕೆಂದು ನಿರ್ಧಾರ ಮಾಡ್ತಾನೆ. ಇತ್ತ ಪ್ರೇಯರ್ ಮಾಡುತ್ತಿದ್ದ ಬೆರ್ನಡಿನ್ ಎಂಬ ಸಿಸ್ಟರ್ಗೆ ಏನೋ ಕಾಣುತ್ತದೆ. ಅದನ್ನು ಅವರು ನೋಡುತ್ತಿದ್ದಂತೆ ಅತಿಯಾಗಿ ಭಯಪಡಲು ಶುರು ಮಾಡ್ತಾರೆ. ಹೀಗೆ ನೋಡುತ್ತಿದ್ದಂತೆ ಆಕೆ ತನ್ನ ಕೈಗಳಿಂದ ತನ್ನ ಕಣ್ಣನ್ನೇ ಕಿತ್ತು ಹಾಕ್ತಾರೆ. ಅವರ ಘೋರವಾದ ಕಿರುಚಾಟ ಕೇಳಿದ ಎಲ್ಲರೂ ಅಲ್ಲಿಗೆ ಬರುವಾಗ ಸಿಸ್ಟರ್ ಬೆರ್ನಡಿನ್ ಸತ್ತು ಹೋಗಿರ್ತಾರೆ. ಅವರ ಸಾವಿನ ಭಯಾನಕತೆಯನ್ನು ನೋಡಿದ ಎಲ್ಲರಿಗೂ ತುಂಬಾ ಗಾಬರಿಯಾಗುತ್ತದೆ. ಕೆಲ ಸಮಯದ ನಂತರ ಪೆರ್ಸೆಫನಿ ಸಿಸ್ಟರ್ ಮಾರ್ಗರೇಟ್ನ ರೂಮ್ಗೆ ಹೋಗ್ತಾಳೆ. ಈ ಸಿಸ್ಟರ್ ಮಾರ್ಗರೇಟ್ ಏನು ನಡೆಸುತ್ತಿದ್ದಾರೆ ಎಂದು ಅನುಮಾನಗೊಂಡಿದ್ದ ಪೆರ್ಸೆಫನಿ ಅಲ್ಲೆಲ್ಲ ಏನಾದರೂ ಸಿಗಬಹುದಾ ಎಂದು ಹುಡುಕಾಡ್ತಾಳೆ. ಆಗ ಅವಳಿಗೆ ಅಲ್ಲಿ ಸತ್ತು ಹೋದ ಸಿಸ್ಟರ್ನ ಕಣ್ಣುಗಳು ಸಿಗುತ್ತವೆ. ಅದನ್ನು ನೋಡಿದ ಪೆರ್ಸೆಫನಿ ಗಾಬರಿಯಾಗಿ ಅದೆಲ್ಲಿತ್ತೋ ಅಲ್ಲಿಯೇ ಇಟ್ಟು ಸಿಸ್ಟರ್ ಅಡೇಲ್ ಬಳಿ ಹೋಗ್ತಾಳೆ. ಹೋಗಿ ಅವಳ ಜೊತೆಯಲ್ಲಿದ್ದವರಿಗೆಲ್ಲ ಹೀಗೆ ಹೇಳ್ತಾಳೆ, ಸಿಸ್ಟರ್ ಮಾರ್ಗರೇಟ್ ಸರಿಯಿಲ್ಲ, ಅವರು ಸತ್ತು ಹೋದ ಸಿಸ್ಟರ್ನ ಕಣ್ಣನ್ನು ಸಮಾಧಿ ಮಾಡದೆ ಅದನ್ನು ಇಟ್ಟುಕೊಂಡಿದ್ದಾರೆ. ಅವರು ಅದರಿಂದ ಏನೋ ಮಾಡುತ್ತಾರೆ. ನಾವಿಲ್ಲಿರುವುದು ಅಪಾಯಕಾರಿ, ಬನ್ನಿ ನಾವಿಲ್ಲಿಂದ ಹೋಗೋಣವೆಂದು ಹೇಳ್ತಾಳೆ. ಆದರೆ ಸಿಸ್ಟರ್ ಅಡೇಲ್ ಅವಳ ಮಾತನ್ನು ನಂಬುವುದಿಲ್ಲ. ಈ ಜಾಗ ತುಂಬಾ ಪವಿತ್ರ ಜಾಗ. ಸಿಸ್ಟರ್ ಮಾರ್ಗರೇಟ್ ನಮಗೆ ಆಶ್ರಯ ಕೊಟ್ಟಿರುವವರು, ಅವರು ನಮಗೆ ಕೆಡುಕಾಗಲಿ ಎಂದು ಬಯಸುವುದಿಲ್ಲವೆಂದು ಹೇಳ್ತಾಳೆ. ಪೆರ್ಸೆಫನಿಯ ಮಾತುಗಳನ್ನು ಕೇಳಿದ ಎಮಿಲಿನ್ ಎನ್ನುವವಳಿಗೆ ತುಂಬಾ ಭಯವಾಗುತ್ತದೆ. ಅವಳ ಮಾತನ್ನೇ ನೆನಪಿಸಿಕೊಂಡು ಭಯ ಪಡುತ್ತಾ ತನ್ನ ರೂಮ್ಗೆ ಹೋಗ್ತಾಳೆ. ಹೋದ ಅವಳಿಗೆ ತನ್ನ ರೂಮ್ನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಇದ್ದಾರೆ ಎಂದು ಅನ್ನಿಸುವಾಗ ಅವಳ ಎದುರಿಗೆ ಇವಿಲ್ ಬರುತ್ತದೆ. ಬಂದ ಆ ಇವಿಲ್ ಎಮಿಲಿನ್ನನ್ನು ಪೊಸೆಸ್ ಮಾಡುತ್ತದೆ. ಹೀಗೆ ಆ ಇವಿಲ್ನ ವಶವಾದ ಎಮಿಲಿನ್ ಅಲ್ಲೇ ಇದ್ದ ಚಾಕುವಿನಿಂದ ಕೈಯನ್ನು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಳೆ. ಇತ್ತ ಎಲಿಸ್ ಆ ಬ್ಲ್ಯಾಕ್ ನನ್ನನ್ನು ಪತ್ತೆ ಮಾಡಿ ಅವಳ ಬಳಿ ಹೋಗ್ತಾನೆ. ಹೋಗಿ ಯಾಕೆ ನನಗೆ ಆ ದಿನ ಆ ಕಾನ್ವೆಂಟ್ಗೆ ಹೋಗಬೇಡ ಎಂದು ಎಚ್ಚರಿಕೆ ಕೊಟ್ಟರೆ, ನಿಮಗೆ ಆ ಕಾನ್ವೆಂಟ್ನ ಬಗ್ಗೆ ಏನೋ ಗೊತ್ತಿದೆ ಹೇಳಿ ಎಂದು ಕೇಳ್ತಾನೆ. ಆಗ ಆ ಬ್ಲ್ಯಾಕ್ ನನ್ ಹೀಗೆ ಹೇಳ್ತಾಳೆ, ನನ್ನ ಹೆಸರು ಎಲಿಜಬೆತ್. 40 ವರ್ಷಗಳ ಹಿಂದೆ ನಾನು ಕೂಡ ಅದೇ ಕಾನ್ವೆಂಟ್ನಲ್ಲಿ ಸಿಸ್ಟರ್ ಆಗಿದ್ದೆ. ನನ್ನ ಸ್ನೇಹಿತೆಯರಾದ ಸಿಸ್ಟರ್ಸ್ ಜೊತೆ ನಾನು ತುಂಬ ಖುಷಿಯಿಂದ ಕಾಲ ಕಳೆಯುತ್ತಿದ್ದೆ. ಹೀಗೆ ನನ್ನ ಸ್ನೇಹಿತೆಯೇ ಆದ ಸಿಸ್ಟರ್ ಮಾರ್ಗರೇಟ್ ತುಂಬ ದೈವ ಭಕ್ತಿಯನ್ನು ಹೊಂದಿದ್ದಳು. ಅವಳದು ಶುದ್ಧ ಆತ್ಮವಾಗಿತ್ತು. ಅವಳ ಪರಿಶುದ್ಧ ದೇವರ ನಂಬಿಕೆಯಿಂದ ದೇವರನ್ನೇ ನಾನು ನೋಡಿದ್ದೇನೆ ಎಂದು ಹೇಳುತ್ತಿದ್ದಳು. ಆಗ ನಾವೆಲ್ಲರೂ ಸೇರಿ ನಮಗೂ ಕೂಡ ದೇವರನ್ನು ತೋರಿಸು ಎಂದು ಕೇಳಿಕೊಂಡು ಅದಕ್ಕೆ ಸರಿಯೆಂದ ಆಕೆ ಅದೇ ದಿನ ರಾತ್ರಿ ಒಂದು ರಿಚುವಲ್ ಮಾಡಲು ಮುಂದಾದಳು. ದೇವರನ್ನು ನೋಡಬೇಕು ಎಂದು ನಾವೆಲ್ಲ ಅವಳ ರಿಚುವಲ್ನಲ್ಲಿ ಭಾಗಿಯಾದವು.
ಆಗ ಅವಳು ಹೇಳಿದಳು, ದೇವರು ಇಲ್ಲಿಗೆ ಬರಬೇಕೆಂದರೆ ನೀವೆಲ್ಲ ನಿಮ್ಮ ರಕ್ತವನ್ನು ತ್ಯಾಗ ಮಾಡಬೇಕು, ಮಾಡಿದರೆ ದೇವರು ಬಂದು ನಿಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳಿ ನಮ್ಮಿಂದ ರಕ್ತವನ್ನು ಆ ರಿಚುವಲ್ಗೆ ತ್ಯಾಗ ಮಾಡಿಸಿದಳು. ಆ ರಿಚುವಲ್ ಕಂಪ್ಲೀಟ್ ಆಗುತ್ತಿದ್ದಂತೆ ಅಲ್ಲಿಗೆ ಯಾವುದೋ ಶಕ್ತಿ ಬಂದಿತು. ಆಗ ನಾವಂದುಕೊಂಡು ಬಂದದ್ದು ದೇವರು ಎಂದು. ಆದರೆ ಬಂದದ್ದು ದೇವರಲ್ಲ, ಡೆವಿಲ್. ಮಾರ್ಗರೆಟ್ ಡೆವಿಲ್ನನ್ನು ಪೂಜೆ ಮಾಡುವವಳು. ಡೆವಿಲ್ನನ್ನು ಇಲ್ಲಿಗೆ ಕರೆಸುವುದೇ ಅವಳ ಉದ್ದೇಶವಾಗಿತ್ತು. ಆಗ ಬಂದ ಡೆವಿಲ್ ಅಲ್ಲಿದ್ದವರನ್ನೆಲ್ಲ ತನ್ನ ವಶ ಮಾಡಿಕೊಂಡು ಅವರ ಕಣ್ಣನ್ನೆಲ್ಲ ಕಿತ್ತು ಹಾಕಿ ಹಾಗೂ ಅಲ್ಲಿಯೇ ಇದ್ದ ಚಾಕುವಿನಿಂದ ಎಲ್ಲರನ್ನೂ ಕೂಡ ತುಂಬಾ ಭೀಕರವಾಗಿ ಕೊಂದು ಹಾಕಿತು. ಆದರೆ ಮಾರ್ಗರೆಟ್ಗೆ ಮಾತ್ರ ಆ ಡೆವಿಲ್ ಏನೂ ಮಾಡಲಿಲ್ಲ. ಏಕೆಂದರೆ ಡೆವಿಲ್ಗೆ ಆಕೆ ಸಹಾಯ ಮಾಡಿದ್ದರಿಂದ ಆಕೆ ಬದುಕುಳಿದಳು. ನಂತರ ಡೆವಿಲ್ ನನ್ನನ್ನು ಸಾಯಿಸಲು ಬಂದಾಗ ಅದರ ಕೈಲಿ ನನ್ನನ್ನು ವಶ ಮಾಡಿಕೊಳ್ಳಲು ಹಾಗೂ ಕೊಲ್ಲಲು ಆಗಲಿಲ್ಲ. ಏಕೆಂದರೆ ದೇವರ ಮೇಲೆ ಪರಿಶುದ್ಧ ಭಕ್ತಿಯನ್ನು ಹೊಂದಿದ್ದವಳು ನಾನು. ನನ್ನದು ಶುದ್ಧ ಆತ್ಮ. ಆದ್ದರಿಂದಲೇ ಆ ಡೆವಿಲ್ಗೆ ನನ್ನನ್ನು ಕೊಲ್ಲಲು ಆಗಲಿಲ್ಲ. ಆಗ ನಾನು ಆ ಕಾನ್ವೆಂಟ್ ಅನ್ನು ಬಿಟ್ಟು ಹೊರಬಂದೆ. ಅದರ ಸುತ್ತಮುತ್ತವೇ ಓಡಾಡುತ್ತಾ ಆ ಕಾನ್ವೆಂಟ್ನ ಬಳಿ ಯಾರು ಕೂಡ ಹೋಗಬೇಡಿ ಎಂದು ಜನರಿಗೆ ಎಚ್ಚರಿಕೆ ಕೊಡಲು ಶುರು ಮಾಡಿದೆ. ಆದರೆ ಮಾರ್ಗರೆಟ್ ಆ ಕಾನ್ವೆಂಟ್ ಅನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಳು. ಪರಿಶುದ್ಧ ಭಕ್ತಿಯಲ್ಲದ, ಪರಿಶುದ್ಧ ಆತ್ಮವಲ್ಲದ ಹುಡುಗಿಯರನ್ನು ಟಾರ್ಗೆಟ್ ಮಾಡಿ ಆಶ್ರಯ ಕೊಡುತ್ತೇನೆ ಎಂದು ಅವರನ್ನು ಅಲ್ಲಿಗೆ ಕರೆದುಕೊಂಡು ಬಂದು ಡೆವಿಲ್ಗೆ ಬಲಿ ಕೊಡುತ್ತಿದ್ದಾಳೆ. ಈ ವಿಷಯ ಅವರ್ಯಾರಿಗೂ ಗೊತ್ತಾಗುತ್ತಿಲ್ಲವೆಂಬ ಆಘಾತಕಾರಿ ಸತ್ಯವನ್ನು ಅವನಿಗೆ ಎಲಿಜಬೆತ್ ಹೇಳುತ್ತಾಳೆ. ಇತ್ತ ಎಮಿಲಿನ್ ಸೂಸೈಡ್ ಮಾಡಿಕೊಂಡು ಸತ್ತಿರುವುದನ್ನು ತಿಳಿದ ಅಡೆಲಿನ್ ಇವಳ ಸಾವಿಗೆ ನೀನೇ ಕಾರಣ ಎಂದು ಪೆರ್ಸೆಫನಿಗೆ ಬೈಯುತ್ತಾಳೆ. ನಂತರ ಅಡೆಲಿನ್ ಶಾಂತವಾದಾಗ ಪೆರ್ಸೆಫನೆ ಅವಳನ್ನು ಪುನಃ ಕೂಗುತ್ತಾಳೆ. ನಾವಿಲ್ಲಿರುವುದು ಸೇಫ್ ಅಲ್ಲ, ಇಲ್ಲಿಂದ ಹೋಗೋಣ ಬಾ ಎಂದು ಹೇಳ್ತಾಳೆ. ಆಗಲೂ ಅವಳ ಮಾತನ್ನು ನಂಬದ ಅಡೆಲಿನ್ ನಾನು ನಿನ್ನ ಬಗ್ಗೆ ಸಿಸ್ಟರ್ ಮಾರ್ಗರೆಟ್ಗೆ ಕಂಪ್ಲೇಂಟ್ ಮಾಡುವೆ ಎಂದು ಎಚ್ಚರಿಕೆ ಕೊಟ್ಟು ಅವಳ ಮೇಲೆ ದೂರು ಹೇಳಲು ಅಡೆಲಿನ್ ಸಿಸ್ಟರ್ ಮಾರ್ಗರೆಟ್ನ ರೂಮ್ನ ಬಳಿ ಹೋಗ್ತಾಳೆ. ಹೋದರೆ ಸಿಸ್ಟರ್ ಮಾರ್ಗರೆಟ್ ತೆಗೆದಿಟ್ಟಿದ್ದ ಬೆರ್ನಾರ್ಡಿನ ಕಣ್ಗಳನ್ನು ಬೆಂಕಿಯಲ್ಲಿ ಸುಟ್ಟು ಡೆವಿಲ್ಗೆ ಅರ್ಪಿಸುತ್ತಿರುತ್ತಾಳೆ. ಅದನ್ನು ನೋಡಿದ ಅಡೆಲಿನ್ಗೆ ತುಂಬಾ ಗಾಬರಿಯಾಗಿ ಪೆರ್ಸೆಫನಿಯ ಮಾತಿನ ಮೇಲೆ ನಂಬಿಕೆ ಬರುತ್ತದೆ. ಹಾಗೂ ಈ ಮಾರ್ಗರೆಟ್ ದೇವರನ್ನು ಪೂಜಿಸುವವಳಲ್ಲ, ಡೆವಿಲ್ನನ್ನು ಆರಾಧಿಸುವವಳು ಎಂದು ಗೊತ್ತಾಗುತ್ತದೆ. ಅದೇ ಭಯದಿಂದ ಅಡೆಲಿನ್ ಪೆರ್ಸೆಫನಿಯ ಬಳಿ ಹೋಗ್ತಾಳೆ. ಹೋಗಿ ನಡೆದ ಘಟನೆಯನ್ನು ಹೇಳ್ತಾಳೆ. ಆಗ ಪೆರ್ಸೆಫನಿ ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿತಲ್ಲ, ಈಗ ತಡ ಮಾಡುವುದು ಬೇಡ, ಬೇಗನೆ ನಾವು ಕ್ಯಾಥರಿನ್ ಅನ್ನು ಇಲ್ಲಿಂದ ಕರೆದುಕೊಂಡು ಹೊರಟು ಹೋಗೋಣವೆಂದು ಹೇಳ್ತಾಳೆ. ಇತ್ತ ಕ್ಯಾಥರಿನ್ ಅನಾರೋಗ್ಯದಿಂದಿರುವುದು ನಮಗೆ ಕಾಣುತ್ತದೆ. ಅಂದರೆ ಕ್ಯಾಥರಿನ್ ಕೂಡ ಆ ಡೆವಿಲ್ನ ವಶವಾದಳ ಎಂದು ನಮಗೆ ಅನ್ನಿಸುತ್ತದೆ. ಆಗ ಅವಳ ಬಳಿ ಬಂದ ಅವರು ಕ್ಯಾಥರಿನ್ ಅನ್ನು ಕರೆದುಕೊಂಡು ಅಲ್ಲಿಂದ ಹೋಗಲು ಮುಂದಾಗ್ತಾರೆ. ಇವರು ಇಲ್ಲಿಂದ ಹೋಗುತ್ತಿರುವುದು ಮಾರ್ಗರೆಟ್ಗೆ ಗೊತ್ತಾಗಿ ಅವರನ್ನು ತಡೆಯಲು ಬರ್ತಾಳೆ. ಹೀಗೆ ಅವರೆಲ್ಲ ಅಲ್ಲಿಂದ ಹೋಗಲು ನೋಡಿದಾಗ ಕ್ಯಾಥರಿನ್ಗೆ ಆ ಕಾನ್ವೆಂಟ್ನಿಂದ ಹೊರಗೆ ಕಾಲಿಡಲು ಕೂಡ ಆಗುವುದಿಲ್ಲ. ಅವಳಿಗೆ ಹೊರಗಡೆ ಡೆವಿಲ್ ಇದೆ ಎಂಬ ಭ್ರಮೆಯಾಗಲು ಶುರುವಾಗುತ್ತದೆ. ಹಾಗೂ ಅಲ್ಲಿದ್ದವರೆಲ್ಲ ಕ್ಯಾಥರಿನ್ಗೆ ಡೆವಿಲ್ಗಳ ಹಾಗೆಯೇ ಕಾಣಲು ಶುರುವಾಗುತ್ತದೆ. ಆಗ ಪೆರ್ಸೆಫನಿ, ಕ್ಯಾಥರಿನ್ ನೀನು ಏನು ನೋಡುತ್ತಿರುವೆಯೋ ಅದೆಲ್ಲ ನಿನ್ನ ಭ್ರಮೆ, ಆ ಭ್ರಮೆಯಿಂದ ಹೊರಬಾ ಎಂದು ಹೇಳಿದರು. ಅದನ್ನು ಕೇಳುವ ತಾಳ್ಮೆ ಕ್ಯಾಥರಿನ್ಗೆ ಇರುವುದಿಲ್ಲ. ಆಗ ಕ್ಯಾಥರಿನ್ ಅಲ್ಲೇ ಇದ್ದ ಚಾಕುವನ್ನು ತೆಗೆದುಕೊಂಡು ನನ್ನ ಬಳಿ ಯಾರೂ ಬರಬೇಡಿ, ನೀವೆಲ್ಲ ಡೆವಿಲ್ಗಳು ಎಂದು ಚಾಕುವಿನಿಂದ ಹೆದರಿಸ್ತಾಳೆ. ಹೀಗೆ ಇರಬೇಕಾದರೆ ಕ್ಯಾಥರಿನ್ ಅದೇ ಚಾಕುವಿನಿಂದ ತನ್ನ ಕತ್ತಿಗೆ ಚುಚ್ಚಿಕೊಂಡು ಸತ್ತು ಹೋಗ್ತಾಳೆ. ಅದನ್ನು ನೋಡಿದ ಅಡೆಲ್ ಮತ್ತು ಪೆರ್ಸೆಫನಿ ತುಂಬಾ ಅಳುತ್ತಾರೆ. ತುಂಬಾ ಸಮಯದ ನಂತರ ಅಡೆಲ್ ಸಿಸ್ಟರ್ ಮಾರ್ಗರೆಟ್ ಬಳಿ ಮಾತನಾಡ್ತಾಳೆ. ಸತ್ತು ಹೋದ ಸಿಸ್ಟರ್ನ ಕಣ್ಗಳನ್ನು ಯಾಕೆ ನಿಮ್ಮ ರೂಮ್ಗೆ ತೆಗೆದುಕೊಂಡು ಹೋದರೆ, ನಂತರ ಅದಕ್ಕೇಕೆ ಬೆಂಕಿ ಹಚ್ಚಿ ಯಾವುದೋ ರಿಚುವಲ್ ಮಾಡಿದರೆ, ನಿಮ್ಮ ಉದ್ದೇಶವೇನು ಎಂದು ಕೇಳ್ತಾಳೆ. ಅದಕ್ಕೆ ಮಾರ್ಗರೆಟ್ ಸರಿಯಾದ ಉತ್ತರ ಕೊಡದೆ ಅದನ್ನು ನಾನು ತೆಗೆದುಕೊಂಡು ಹೋಗಿ ಸುಟ್ಟದ್ದು ಅವಳಿಗೆ ಮುಕ್ತಿ ಸಿಗಲೆಂದು, ಅದಷ್ಟೇ ನನ್ನ ಉದ್ದೇಶವಾಗಿತ್ತು, ಬೇರೇನೂ ಅಲ್ಲವೆಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೇಗೆ ಎಲ್ಲರಿಗೂ ಸಿಸ್ಟರ್ ಮಾರ್ಗರೆಟ್ನ ಮೇಲೆ ಅನುಮಾನ ಬರುತ್ತಿದ್ದಂತೆ ಮಾರ್ಗರೆಟ್ ಒಂದು ಮಂತ್ರವನ್ನು ಹೇಳಲು ಶುರು ಮಾಡ್ತಾಳೆ. ಹೇಗೆ ಮಾಡಿದ ಕೂಡಲೇ ಸತ್ತಿದ್ದ ಶವಗಳಿಗೆಲ್ಲ ಜೀವ ಬರಲು ಶುರುವಾಗುತ್ತದೆ. ಹಾಗೂ ಸಮಾಧಿಯಲ್ಲಿದ್ದ ಶವಗಳು ಸಹ ಹೊರಗೆ ಬರಲು ಮುಂದಾಗುತ್ತವೆ. ಆಗ ಅವರ ಬಳಿಗೆ ಯಾರೋ ಬರುತ್ತಾರೆ. ಯಾರೆಂದು ನೋಡಿದಾಗ ಭಯಾನಕ ದೃಶ್ಯ ಅವರ ಮುಂದೆ ಇರುತ್ತದೆ. ಅದೇನೆಂದರೆ
ಅಲ್ಲಿಗೆ ಬಂದದ್ದು ಸತ್ತು ಹೋಗಿದ್ದ ಶವವಾಗಿರುತ್ತದೆ. ಬಂದ ಆ ಇವಿಲ್ ಎದುರಿಗೆ ಸಿಕ್ಕ ಫ್ರಾನ್ಸಿಸ್ನ ಕಣ್ಣನ್ನು ಕಿತ್ತು ಸಾಯಿಸಿ ಬಿಡುತ್ತದೆ. ಅದನ್ನು ಕಂಡ ಎಲ್ಲರೂ ತುಂಬಾ ಹೆದರುತ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ಇತ್ತ ಎಲಿಸ್ ಕೂಡ ಆ ಕಾನ್ವೆಂಟ್ನ ಒಳಗೆ ಬರಲು ಆ ಕಾಂಪೌಂಡ್ ಅನ್ನು ಹಾರಿ ಗಾರ್ಡನ್ಗೆ ಬರ್ತಾನೆ. ಬಂದ ಅವನಿಗೆ ಅಲ್ಲಿಯೇ ಇರುವ ನನ್ಗಳ ಸಮಾಧಿಗಳು ಅಲುಗಾಡುತ್ತಿರುವುದು ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಹಿಂದೆಯಿಂದ ಬಂದ ಒಂದು ಇವಿಲ್ ಅವನನ್ನು ಕೊಲ್ಲಲು ಮುಂದಾದಾಗ ಎಲಿಸ್ ಅದಕ್ಕೆ ಹೊಡೆದು ಕಲ್ಲಿನಿಂದ ಅದರ ಮುಖವನ್ನು ಛಿದ್ರ ಮಾಡಿ ಅದನ್ನು ಸಾಯಿಸುತ್ತಾನೆ. ಇತ್ತ ಅಡೇಲ ತನ್ನ ರೂಮ್ನಲ್ಲಿ ಹೆದರುತ್ತಾ ಕುಳಿತಿರಬೇಕಾದ್ರೆ ತನ್ನ ರೂಮ್ಗೆ ಯಾರು ಬರುತ್ತಿದ್ದಾರೆ ಎಂದು ಅವಳಿಗೆ ಗೊತ್ತಾಗುತ್ತದೆ. ಯಾರೆಂದು ನೋಡಿದಾಗ ಅದು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದ ಎಮಿಲಿನ್ ಆಗಿರ್ತಾಳೆ. ಇವಿಲ್ನ ರೂಪದಲ್ಲಿ ಬಂದ ಎಮಿಲಿನ್ ಅಡೇಲಾಳನ್ನು ಕೂಡ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾಳೆ. ಇತ್ತ ಪರ್ಸೆಫನಿಗೆ ಅಡೇಲ ಕಿರುಚುತ್ತಿರುವುದು ಕೇಳಿ ಅವಳ ರೂಮ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಅಡೇಲಾ ಆ ಎಮಿಲಿನ್ ಇವಿಲ್ನಿಂದ ಸಾವನ್ನಪ್ಪಿರ್ತಾಳೆ. ಹೇಗೆ ಭಯದಿಂದ ಪರ್ಸೆಫನಿ ಇರುವಾಗ ಅಲ್ಲಿಯೇ ಮರೆಯಲ್ಲಿದ್ದ ಎಮಿಲಿನ್ ಅವಳನ್ನು ಕೂಡ ಸಾಯಿಸಲು ಬರ್ತಾಳೆ. ಆಗ ಅಲ್ಲಿಗೆ ಬಂದ ಸಿಸ್ಟರ್ ಅವಳನ್ನು ಕಾಪಾಡಿದಾಗ ಆ ಸಿಸ್ಟರ್ ಕೂಡ ಒಂದು ಇವಿಲ್ನಿಂದ ಸಾವನ್ನಪ್ತಾರೆ. ಹೇಗೆ ಡೆವಿಲ್ ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾ ಆ ಕಾನ್ವೆಂಟ್ ಅನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳಲು ನೋಡುತ್ತದೆ. ನಂತರ ಪರ್ಸೆಫನಿ ಮೇಲೆಯೂ ಒಂದು ಇವಿಲ್ ಅಟ್ಯಾಕ್ ಮಾಡಿದಾಗ ಅಲ್ಲಿಗೆ ಬಂದ ಎಲಿಸ್ ತನ್ನ ಬಳಿ ಇದ್ದ ಮಚ್ಚಿನಿಂದ ಅದರ ತಲೆಯನ್ನೇ ಕತ್ತರಿಸಾಕ್ತಾನೆ. ಆಗ ಎಲಿಸ್ ಕ್ಯಾಥರಿನ್ ಎಲ್ಲಿ ಎಂದು ಕೇಳಿದಾಗ ಪರ್ಸೆಫನಿ ಅವನಿಗೆ ಕ್ಯಾಥರಿನ್ ಸತ್ತು ಹೋದ ವಿಷಯ ಹೇಳ್ತಾಳೆ. ಆ ವಿಷಯ ತಿಳಿದ ಎಲಿಸ್ಗೆ ತುಂಬಾ ನೋವಾಗುತ್ತದೆ. ಆಗ ಪರ್ಸೆಫನಿ ನಾವಿಲ್ಲಿರುವುದು ತುಂಬಾ ಅಪಾಯಕಾರಿ, ಮೊದಲು ಇಲ್ಲಿಂದ ಹೋಗುವ ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಅವರಿಬ್ಬರು ಆ ಕಾನ್ವೆಂಟ್ನಿಂದ ಹೊರಗೋಗಲು ಮುಂದಾಗ್ತಾರೆ. ಇತ್ತ ಮಾರ್ಗರೆಟ್ ಇದ್ದ ಜಾಗಕ್ಕೆ ನನ್ ಎಲಿಜಬೆತ್ ಬರ್ತಾರೆ. ಬಂದ ಅವರು ಮಾರ್ಗರೆಟ್ ಮಾಡುತ್ತಿರುವ ತಪ್ಪನ್ನು ಖಂಡಿಸಿ ಅವಳಿಗೆ ಬೈದು ನಂತರ ಆ ಡೆವಿಲ್ನನ್ನು ಓಡಿಸಲು ಧರ್ಮ ಗ್ರಂಥದ ಪವಿತ್ರದ ಮಂತ್ರಗಳನ್ನು ಹೇಳ್ತಾರೆ. ಆಗ ಸುಮ್ಮನೆರದ ಮಾರ್ಗರೆಟ್ ಎಲಿಜಬೆತ್ನ ತಲೆಗೆ ಒಂದು ವಸ್ತುವಿನಿಂದ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಇತ್ತ ಎಲಿಸ್ ಮತ್ತು ಪರ್ಸೆಫನಿಗೆ ಹೊರಗೋಗುವ ಮಾರ್ಗ ಸಿಕ್ಕಿ ಅದರಲ್ಲಿ ಹೋಗಲು ನೋಡಿದಾಗ ಅಲ್ಲಿಗೆ ಕ್ಯಾಥರಿನ್ ಶವ ಇವಿಲ್ ರೂಪದಲ್ಲಿ ಬರುತ್ತದೆ. ಅವಳನ್ನು ನೋಡಿದ ಎಲಿಸ್ ನನ್ನ ಕ್ಯಾಥರಿನ್ ಇನ್ನೂ ಬದುಕಿದ್ದಾಳೆ ಎಂದು ಅವಳ ಬಳಿ ಹೋಗ್ತಾನೆ. ಹೀಗೆ ಅವನಿಗೆ ಪ್ರೀತಿಯ ಮಾತುಗಳನ್ನು ಹೇಳಿದ ಕ್ಯಾಥರಿನ್ ನಂತರ ಅವನ ಕತ್ತಿಗೆ ಬಾಯಿ ಹಾಕಿ ಅವನ ಕತ್ತಿನ ಮಾಂಸವನ್ನೇ ಕಿತ್ತು ಹಾಕ್ತಾಳೆ. ಅದರಿಂದ ಅತಿಯಾಗಿ ರಕ್ತ ಹೋಗಿ ಎಲಿಸ್ ಸ್ಥಳದಲ್ಲಿಯೇ ಸತ್ತು ಹೋಗ್ತಾನೆ. ನಂತರ ಪರ್ಸೆಫನಿ ಬಳಿ ಬಂದ ಇವಿಲ್ ಅವಳನ್ನು ಕೂಡ ಪೊಸೆಸ್ ಮಾಡಲು ಪ್ರಯತ್ನ ಪಡುತ್ತದೆ. ಆದರೆ ಆಗುವುದಿಲ್ಲ. ಸ್ನೇಹಿತರೆ, ಪರ್ಸೆಫನಿಯು ಕೂಡ ನನ್ ಎಲಿಜಬೆತ್ ರೀತಿ ಪರಿಶುದ್ಧ ಆತ್ಮ ಹಾಗೂ ದೇವರ ಮೇಲೆ ಪರಿಶುದ್ಧವಾದ ಭಕ್ತಿಯನ್ನು ಹೊಂದಿರುವವಳಾಗಿರುತ್ತಾಳೆ. ಪರ್ಸೆಫನಿ ಜೈಲಿಗೆ ಹೋಗಿರಬಹುದು, ಆದರೆ ಅವಳು ಎಂದು ತಪ್ಪು ಮಾಡಿರುವುದಿಲ್ಲ. ಹಾಗಾಗಿ ಪರ್ಸೆಫನಿಯನ್ನು ಡೀಮನ್ ತನ್ನ ವಶ ಮಾಡಿಕೊಳ್ಳಲು ಆಗುವುದಿಲ್ಲ. ಆಗ ಅವಳ ಮನಸ್ಸನ್ನು ಬದಲಿಸಲು ಹಾಗೂ ಪರಿಶುದ್ಧತೆಯನ್ನು ಹೋಗಲಾಡಿಸಲು ಅಲ್ಲಿಗೆ ಮಾರ್ಗರೇಟ್ ಬರ್ತಾಳೆ. ಬಂದ ಅವಳು ಪರ್ಸೆಫನಿಗೆ ಹೀಗೆ ಹೇಳ್ತಾಳೆ, ಪರ್ಸೆಫನಿ, ನಿನ್ನ ಮುಂದೆ ಇರುವುದು ಡೆವಿಲ್ ಅಲ್ಲ, ದೇವರ ಒಂದು ರೂಪ. ಅದನ್ನು ನೀನು ನಿನ್ನ ಮನಸಾರೆ ತಬ್ಬಿಕೋ, ಅದರಿಂದ ನೀನು ನೇರವಾಗಿ ಸ್ವರ್ಗಕ್ಕೆ ಹೋಗುವೆ ಎಂದು ಸುಳ್ಳು ಹೇಳಿ ಅವಳನ್ನು ನಂಬಿಸಲು ಪ್ರಯತ್ನ ಪಡ್ತಾಳೆ. ಆಗ ಹಿಂದೆಯಿಂದ ಬಂದ ಎಲಿಜಬೆತ್ ಮಾರ್ಗರೆಟ್ ದೇಹಕ್ಕೆ ಬೆಂಕಿಯನ್ನು ಹತ್ತಿಸಿ ಬೆಂಕಿಯಿಂದಲೇ ಹೊತ್ತಿ ಉರಿದು ಸಾಯುವ ಹಾಗೆ ಮಾಡ್ತಾಳೆ. ಇತ್ತ ಆ ಡೆವಿಲ್ ಪರ್ಸೆಫನಿಯ ಬಳಿ ಬಾ, ನನ್ನನ್ನು ಮನಸಾರೆ ತಬ್ಬಿಕೋ, ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸ್ವರ್ಗ ಸೇರು ಎಂದು ಹೇಳುತ್ತದೆ. ಆಗ ಪರ್ಸೆಫನಿ ಅದರ ಬಳಿ ಹೋಗ್ತಾಳೆ. ಆದರೆ ತಬ್ಬಿಕೊಳ್ಳುವುದಕ್ಕಲ್ಲ, ಆ ಡೆವಿಲ್ನನ್ನೇ ಆ ಬೆಂಕಿಗೆ ತಳ್ಳಲು. ಹೀಗೆ ಅದನ್ನು ಬೆಂಕಿಗೆ ತಳ್ಳಿದ ಪರ್ಸೆಫನಿ ಅದನ್ನು ಸಾಯಿಸುತ್ತಾಳೆ. ನಂತರ ಅಲ್ಲಿಯೇ ಇದ್ದ ಮಚ್ಚನ್ನು ತೆಗೆದುಕೊಂಡು ಅಲ್ಲಿಂದ ಹೊರಬರ್ತಾಳೆ. ಹೇಗೆ ಬಂದ ಪರ್ಸೆಫನಿಯ ಎದುರಿಗೆ ಎಮಿಲಿನ್ ಇವಿಲ್ ಬರುತ್ತದೆ. ಆಗ ಪರ್ಸೆಫನಿ ತನ್ನ ಬಳಿ ಇದ್ದ ಮಚ್ಚಿನಿಂದ ಅದರ ತಲೆಯನ್ನು ಕತ್ತರಿಸಿ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿರುವ ಕಾನ್ವೆಂಟ್ನ ಮುಂದೆಯೇ ಆ ತಲೆಯನ್ನು ಮರಕ್ಕೆ ಚುಚ್ಚಿ ಅಲ್ಲಿಂದ ಹೊರಡುತ್ತಾಳೆ. ಆಗ ಅಲ್ಲಿಗೆ ದಿ ಕಾನ್ವೆಂಟ್ ಮೂವಿ ಎಂಡ್ ಆಗುತ್ತದೆ.